ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಕಡೆಗೆ ಭಾರೀ ಬಿಸಿಲು, ಕುಡಿಯುವ ನೀರು ಬೇಕು ಎಂದು ಗಜರಾಜ ರೆಸಾರ್ಟ್ ಕ್ಯಾಶ್ಲೆಸ್ ಬುಕ್ ಮಾಡಿ ಆನೆ ನಡೆದಿದ್ದೇ ದಾರಿ ಎಂಬಂತೆ ರೆಸಾರ್ಟ್ ಪ್ರವೇಶಿಸಿ ಮಿನಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹೊಟ್ಟೆ ತುಂಬಾ ನೀರು ಕುಡಿದು ಲಾನ್ನಲ್ಲಿ ವಾಕ್ ಮಾಡಿ ನಂತರ ಕಾಡಿಗೆ ಪ್ರಯಾಣಿಸಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಅಬ್ಬರ ಮುಂದುವರೆದಿದ್ದು, ಈ ಬಾರಿ ಸ್ಯಾಂಡಲ್ವುಡ್ ನಟ ಗುರುನಂದನ್ ಅವರು ರೆಸಾರ್ಟ್ ಒಂಟಿ ಸಲಗದ ಭೇಟಿಗೆ ಸಾಕ್ಷಿಯಾಗಿದೆ. ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಗ್ರಾಮದಲ್ಲಿರುವ ಈ ರೆಸಾರ್ಟ್ಗೆ ನಡುರಾತ್ರಿ ಲಗ್ಗೆ ಇಟ್ಟಿರುವ ಆನೆಯು ಅಲ್ಲಿನ ಕಾರಿಡಾರ್ನಲ್ಲಿ ರಾಜಾರೋಷವಾಗಿ ಅಡ್ಡಾಡಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಿರು ಬೇಸಿಗೆಯ ಬಿಸಿಲಿನಿಂದ ದಣಿದಿದ್ದ ಆನೆಯು ರೆಸಾರ್ಟ್ನ ಈಜುಕೊಳದ ನೀರನ್ನ ಕುಡಿದು ಲಾನ್ ಮೇಲೆ ಆರಾಮವಾಗಿ ವಾಕಿಂಗ್ ಮಾಡುತ್ತಾ ದಣಿವಾರಿಸಿಕೊಂಡಿದ್ದಾನೆ. ಈ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ. ಆದರೆ ಈ ಘಟನೆ ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ಪ್ರತಿ ವರ್ಷ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಕಾಡಾನೆಗಳ ಹಾವಳಿ ಮಿತಿ ಮೀರುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಒಮ್ಮೊಮ್ಮೆ 20 ರಿಂದ 30 ಆನೆಗಳ ಹಿಂಡು ಏಕಾಏಕಿ ತೋಟ ಮತ್ತು ಮನೆಗಳಿಗೆ ನುಗ್ಗಿ ಅಪಾರ ಹಾನಿ ಮಾಡುತ್ತಿರುವುದು ಕೃಷಿಕರ ನಿದ್ದೆಗೆಡಿಸಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯರು ಜನರ ಜೀವ ಮತ್ತು ಆಸ್ತಿ ರಕ್ಷಣೆಗಾಗಿ ತಕ್ಷಣವೇ ಬಿಗಿ ಕ್ರಮ ಕೈಗೊಳ್ಳಬೇಕೆಂದು ಬಲವಾಗಿ ಒತ್ತಾಯಿಸಿದ್ದಾರೆ.